ಎಲ್ಲರಿಗೂ ಸ್ವಾಗತ. ಕೇರಳ ಪ್ರಾಂತ್ಯ ಕನ್ನಡ ಮಾಧ್ಯಮ ಅಧ್ಯಾಪಕರ ಸಂಘ ಕುಂಬಳೆ ಉಪಜಿಲ್ಲಾ ಘಟಕ ಆಯೋಜಿಸುತ್ತಿರುವಂತಹ USS ಮಕ್ಕಳಿಗೆ ಪ್ರಯೋಜನಕಾರಿಯಾಗುವಂತಹ ಜ್ಞಾನಯಾನ ಕಾರ್ಯಕ್ರಮ ಸಮಾಜ ವಿಜ್ಞಾನ ಪಾಠಭಾಗದಲ್ಲಿ ಈ ವರ್ಷ 7ನೆಯ ಪಾಠದವರೆಗಿನ ಪ್ರಶ್ನೆಗಳು ಪರೀಕ್ಷೆಗೆ ಬರಲಿವೆ. ಒಟ್ಟು 10 ಅಂಕಗಳು ಸಮಾಜ ವಿಜ್ಞಾನ ಪಾಠಭಾಗಕ್ಕೆ ಸಂಬಂಧಪಟ್ಟವುಗಳು. 13 ಪ್ರಶ್ನೆಗಳಿದ್ದರೂ ಕೂಡ ನಿಮಗೆ ಗರಿಷ್ಠ 10 ಅಂಕಗಳು ಸಿಗಲಿವೆ. ಆದರೆ ನೀವು ಮಾಡಬೇಕಾದದ್ದು ಎಲ್ಲ ಪ್ರಶ್ನೆಗಳನ್ನು ಕೂಡ ಉತ್ತರಿಸುವಂತಹ ಪ್ರಯತ್ನವನ್ನು ನೀವು ಮಾಡಬೇಕು. ಆಗಲೇ ಗರಿಷ್ಠವಾದ 10 ಅಂಕಗಳು ಸಿಗಲು ಸಾಧ್ಯ. ಪಾಠಭಾಗವನ್ನು ನೋಡ್ತಾ ಹೋಗೋಣ. 1ನೆಯ ಪಾಠ ಪರಿವರ್ತನೆಯ ಹಾದಿಯಲ್ಲಿ ಯುರೋಪ್. ಈ ಪಾಠಭಾಗದಿಂದ ಬರುವಂತಹ ಪ್ರಶ್ನೆಗಳು ಯಾವುದೆಲ್ಲ, ಪ್ರಶ್ನಾ ಸಾಧ್ಯತೆಗಳು ಏನೆಲ್ಲ ಅಂತ ನೋಡೋಣ. ಮಕ್ಕಳೇ, ಸಮಾಜ ವಿಜ್ಞಾನ ಪಾಠದಲ್ಲಿ ಮೊದಲಿಗೆ 1ನೇ ಅಧ್ಯಾಯ ಪರಿವರ್ತನೆಯ ಹಾದಿಯಲ್ಲಿ ಯುರೋಪ್. ಈ ಪಾಠಭಾಗಕ್ಕೆ ಸಂಬಂಧಪಟ್ಟು ಬರುವಂತಹ ಪ್ರಶ್ನೆಗಳು, ಪ್ರಶ್ನಾ ಸಾಧ್ಯತೆಗಳು ಯಾವುದೆಲ್ಲ ಅಂತ ನೋಡುವ. ಆರಂಭದಲ್ಲಿ ಮೊದಲ ಪುಟದಲ್ಲಿ ಇರುವಂತಹ ಒಂದು ವಿಷಯ ಹಗಿಯಾ ಸೋಫಿಯಾ ಅಂತ. 1ನೇದಾಗಿ ನಿಮಗೆ ಈ ಹಗಿಯಾ ಸೋಫಿಯಾ ಅಂದರೆ ಏನು ಅಂತ ಗೊತ್ತಿರಬೇಕು. ಒಂದು ಐತಿಹಾಸಿಕ ಸ್ಮಾರಕ. ಇದು ಯಾವ ಶತಮಾನದಲ್ಲಿ ನಿರ್ಮಾಣಗೊಂಡಿತು ಅಂತ ಹೇಳುವಂಥದ್ದು ಇನ್ನೊಂದು ವಿಚಾರ. ಕ್ರಿಸ್ತಶಕ 6ನೇ ಶತಮಾನದಲ್ಲಿ ಈ ಹಗಿಯಾ ಸೋಫಿಯಾ ನಿರ್ಮಾಣವಾಯಿತು. ಇದು ಯಾವ ದೇಶದಲ್ಲಿದೆ ಅಂತ ಪ್ರಶ್ನೆ. ಎಲ್ಲಿ ಮಕ್ಕಳಿಗೆ ಇದಿರುವುದು? ಹಗಿಯಾ ಸೋಫಿಯಾ ಅಂತ ಹೇಳೋದು ಇಂದು ತುರ್ಕಿಯ ಐತಿಹಾಸಿಕ ವಸ್ತು ಸಂಗ್ರಹಾಲಯ. ಇದು ತುರ್ಕಿ ದೇಶದಲ್ಲಿ ಈಗ ಹಗಿಯಾ ಸೋಫಿಯಾ ಇರುವಂಥದ್ದು. ಇನ್ನು ಇದರಲ್ಲಿ ಮತ್ತಿನ ಒಂದು ಪ್ರಶ್ನೆ ಬರುವಂತಹ ಸಾಧ್ಯತೆ ಇರುವಂಥದ್ದು, ತುರ್ಕಿ ದೇಶ ಆದರೂ ಕೂಡ ಇದು ಯಾವ ಸ್ಥಳದಲ್ಲಿದೆ ಅಂತ ಹೇಳುವಂಥದ್ದು. ಅದಕ್ಕೆ ಕಾನ್ಸ್ಟಂಟಿನೋಪಲ್ನಲ್ಲಿ ಹಗಿಯಾ ಸೋಫಿಯಾ ಇರುವಂಥದ್ದು ಕಾನ್ಸ್ಟಂಟಿನೋಪಲ್. ಈ ಕಾನ್ಸ್ಟಂಟಿನೋಪಲ್ ಎಲ್ಲಿದೆ ಅಂತ ಹೇಳಿದರೆ ಅಲ್ಲಿ ತುರ್ಕಿಯಲ್ಲಿ, ತುರ್ಕಿಯ ಐತಿಹಾಸಿಕ ವಸ್ತು ಸಂಗ್ರಹಾಲಯ ಇದು. ಮತ್ತಿನ ಪುಟ ನೋಡಿ, ನಿಮಗೆ ಒಂದು ಮ್ಯಾಪ್ ಕಾಣಿಸ್ತದೆ ಇಲ್ಲಿ. ಇದರ ಬಗ್ಗೆ ನಮಗೆ ಕೆಲವು ವಿಚಾರಗಳು ತಿಳಿದಿರಬೇಕು. ಈ ಕಾನ್ಸ್ಟಂಟಿನೋಪಲ್ ಎಲ್ಲಿದೆ ಅಂತ ಗೊತ್ತಿರಬೇಕು ಮಕ್ಕಳೇ ನಿಮಗೆ. ನೋಡಿ ಇಲ್ಲಿ ಕಾನ್ಸ್ಟಂಟಿನೋಪಲ್ ಅತಿ ಪ್ರಮುಖವಾದ ಒಂದು ಸ್ಥಳ. ಇದು 2 ಭೂಖಂಡಗಳ ಮಧ್ಯೆ ಇರುವಂತಹ ಸ್ಥಳ. ನೋಡಿ, ಇದು ಏಷ್ಯಾ ಭೂಖಂಡ, ಇದು ಯುರೋಪ್ ಭೂಖಂಡ. ಹಾಗಾದರೆ ಏಷ್ಯಾ ಮತ್ತು ಯುರೋಪ್ ಇದರ ಮಧ್ಯದಲ್ಲಿ ಬರುವಂತಹ ಸ್ಥಳ ಇದು ಕಾನ್ಸ್ಟಂಟಿನೋಪಲ್ ಅಂತ. ಇದು ಏಷ್ಯಾದಿಂದ ಯುರೋಪಿಗೆ ಅಥವಾ ಯುರೋಪಿನಿಂದ ಏಷ್ಯಾಕ್ಕೆ ಹೋಗಬೇಕಾದ್ರೆ ನಾವು ಈ ಕಾನ್ಸ್ಟಂಟಿನೋಪಲ್ ಮೂಲಕವೇ ಹೋಗಬೇಕಾಯಿತು. ಹಾಗಾಗಿ ಇದಕ್ಕೆ ಅತ್ಯಂತ ಮಹತ್ವದ ಸ್ಥಾನ ಇದೆ. ಎಲ್ಲ ವ್ಯಾಪಾರ ಸಂಬಂಧಗಳಿರ್ಬೋದು, ಯಾವುದೇ ವಿಚಾರಗಳಿರ್ಬೋದು, ಏಷ್ಯಾದಿಂದ ಯುರೋಪಿಗೆ, ಯುರೋಪಿನಿಂದ ಏಷ್ಯಾಕ್ಕೆ ಹೋಗುವಂಥ ಪ್ರವೇಶ ದ್ವಾರ ಯಾವುದು? ನಮ್ಮ ಕಾನ್ಸ್ಟಂಟಿನೋಪಲ್. ಇನ್ನೊಂದು ಇದರಿಂದ ಬರುವಂತಹ ಒಂದು ಪ್ರಶ್ನೆ ಅಂತ ಹೇಳಿದರೆ, ಕಾನ್ಸ್ಟಂಟಿನೋಪಲ್ನ ಈಗಿನ ಹೆಸರೇನು ಅಂತೇಳಿ. ಇದಕ್ಕೀಗ ಇಸ್ತಾಂಬುಲ್ ಅಂತ ಹೆಸರು. ಏನು? ಇಸ್ತಾಂಬುಲ್ ಅಂತ. ಇಸ್ತಾಂಬುಲ್ ಅಂದರು ಈಗ ಇಸ್ತಾಂಬುಲ್ ಅಂತ ಹೆಸರಿದೆ. ಮೊದಲದನ್ನು ಕಾನ್ಸ್ಟಂಟಿನೋಪಲ್ ಅಂತ ಕರೆಯುತ್ತಾ ಇದ್ರು. ಈ ವಿಷಯಕ್ಕೆ ಸಂಬಂಧಪಟ್ಟು. ಆಮೇಲೆ ಇದು ಏಷ್ಯಾ, ನಮ್ಮ ದೇಶ ಇರುವಂಥದ್ದು ಕೂಡ ಏಷ್ಯಾದಲ್ಲಿ, ನಿಮಗೆ ಗೊತ್ತಿರ್ಬೋದು. ಏಷ್ಯಾ ಭೂಖಂಡ ಜಗತ್ತಿನ ಅತಿ ದೊಡ್ಡದಾದಂತಹ ಭೂಖಂಡ ಕೂಡ ಏಷ್ಯಾ ಭೂಖಂಡ. ಸರಿ, ಇನ್ನು ಕಾನ್ಸ್ಟಂಟಿನೋಪಲ್ ನಗರದ ವಿಶೇಷತೆಗಳು: ವಿಜ್ಞಾನದ ಕೇಂದ್ರ, ಪಂಡಿತರು ಮತ್ತು ಅಮೂಲ್ಯ ಗ್ರಂಥಗಳ ಕೇಂದ್ರ,
ಏಷ್ಯಾ ದೇಶಗಳಿಂದ ಯುರೋಪ್ ದೇಶಗಳಿಗಿರೋ ಪ್ರಧಾನ ಪ್ರವೇಶ ದ್ವಾರ. ಇದಿಷ್ಟು ವಿಚಾರಗಳು. ಇಲ್ಲಿ ಇನ್ನೊಂದು ಪ್ರಶ್ನೆ ಬರುವಂಥ ಸಾಧ್ಯತೆ ಇರುವಂಥದ್ದು ಈ ವಾಕ್ಯದಲ್ಲಿ ನೋಡಿ, 1453ರಲ್ಲಿ ತುರುಕರು ಕಾನ್ಸ್ಟಂಟಿನೋಪಲನ್ನು ವಶಪಡಿಸಿಕೊಂಡರು ಅಂತ. ಇದರಲ್ಲಿ ಯಾವಾಗ ಅಂತ ಪ್ರಶ್ನೆ. ಯಾವಾಗ ತುರುಕರು ಕಾನ್ಸ್ಟಂಟಿನೋಪಲನ್ನು ವಶಪಡಿಸಿಕೊಂಡರು? ಉತ್ತರ 1453. ನಿಮಗಿಲ್ಲಿ ನಾಲ್ಕು ಆಪ್ಷನ್ ಇರ್ತದೆ ನಿಮಗೆ. 1453, 1553, 1463, 1753. ಈ ಥರದ ನಿಮಗೆ ಗೊಂದಲ ಉಂಟು ಮಾಡುವಂತಹ ಇಸವಿಗಳನ್ನಲ್ಲಿ ಕೊಟ್ಟಿರ್ತಾರೆ. ಆಗ ನಿಮಗೆ 1453ರಲ್ಲಿ ತುರುಕರು ಕಾನ್ಸ್ಟಂಟಿನೋಪಲನ್ನು ವಶಪಡಿಸಿಕೊಂಡರು ಅಂತ ಗೊತ್ತಿರಬೇಕು. ಆಮೇಲೆ ಇಲ್ಲಿ ಇನ್ನೊಂದು ರೀತಿಯ ಪ್ರಶ್ನೆ ಕೂಡ ಇದರಿಂದ ಬರ್ಬೋದು. 1453ರಲ್ಲಿ ಕಾನ್ಸ್ಟಂಟಿನೋಪಲನ್ನು ವಶಪಡಿಸಿಕೊಂಡವರು ಯಾರು ಅಂತ. ಯಾರು? ಗುಡ್, ತುರುಕರು. ಆಗ ತುರುಕರು ಕಾನ್ಸ್ಟಂಟಿನೋಪಲನ್ನು ವಶಪಡಿಸಿಕೊಂಡದ್ದು. ಆಮೇಲೆ ಇನ್ನೊಂದು ಪ್ರಶ್ನೆ ನೋಡಿ, 1453ರಲ್ಲಿ ತುರುಕರು ಯಾವ ಪ್ರದೇಶವನ್ನು ವಶಪಡಿಸಿಕೊಂಡರು ಅಂತ. ಆಗ ಕಾನ್ಸ್ಟಂಟಿನೋಪಲ್ ಅಂತ ಗೊತ್ತಿರಬೇಕು. ಹಾಗಾಗಿ ಈ ಒಂದು ವಾಕ್ಯವನ್ನು ಸರಿಯಾಗಿ ನೆನಪಿಟ್ಟುಕೊಳ್ಳಿ. ಇನ್ನೊಂದು ಪ್ರಶ್ನೆ ಬರುವಂಥ ಸಾಧ್ಯತೆ ಮಕ್ಕಳೇ, ಈ 1453ರಲ್ಲಿ ತುರುಕರು ಕಾನ್ಸ್ಟಂಟಿನೋಪಲನ್ನು ವಶಪಡಿಸಿಕೊಂಡಾಗ ಯಾವ ಸಾಮ್ರಾಜ್ಯ ನಾಶವಾಯಿತು ಅಂತ ಒಂದು ಪ್ರಶ್ನೆ. ಯಾವುದು? ಪೂರ್ವ ರೋಮ್ ಸಾಮ್ರಾಜ್ಯ. ನೋಡಿ, ಇಲ್ಲಿ ಇನ್ನೊಂದು ಪ್ರಶ್ನೆ ಬರುವಂಥ ಸಾಧ್ಯತೆ ಇದು. ಪೂರ್ವ ರೋಮ್ ಸಾಮ್ರಾಜ್ಯ ನಾಶ ಆಯಿತು ಅಂತ. ಇನ್ನೊಂದು ಪ್ರಶ್ನೆ, ತುರುಕರು ಕಾನ್ಸ್ಟಂಟಿನೋಪಲನ್ನು ವಶಪಡಿಸಿಕೊಂಡಾಗ ಅಲ್ಲಿದ್ದಂತಹ ಪಂಡಿತರು, ಕಲಾವಿದರು, ಸಾಹಿತಿಗಳು ಹೆಚ್ಚಿನ ಮಂದಿ ಎಲ್ಲಿಗೆ ಪಲಾಯನ ಮಾಡಿದರು ಅಂತ. ಯಾವ ಸ್ಥಳಕ್ಕೆ ಪಲಾಯನ ಮಾಡಿದರು, ಯಾವ ದೇಶಕ್ಕೆ ಪಲಾಯನ ಮಾಡಿದರು ಅಂತ ಬರ್ತದೆ ಪ್ರಶ್ನೆ. ಆಗ ಇಟಲಿ ಅಂತ ಗೊತ್ತಿರಬೇಕು. ಇಟಲಿ ನಗರಕ್ಕೆ ಪಲಾಯನ ಮಾಡಿದ್ದು ಹೆಚ್ಚಿನವರು ಕೂಡ. ಇನ್ನೊಂದು ಇಲ್ಲಿ ಪ್ರಶ್ನೆ ಬರುವಂತಹ ಸಾಧ್ಯತೆ, ಇವರು ಇಟಲಿಗೆ ಹೋಗಲು ಕಾರಣವೇನು? ಪಲಾಯನ ಮಾಡಿದ್ದು ಇಟಲಿಗೆ ಅಂತಾಯಿತು. ಹಾಗಾದರೆ ಇಟಲಿ ನಗರಕ್ಕೆ ಅಥವಾ ಇಟಲಿ ದೇಶಕ್ಕೆ ವಲಸೆ ಹೋಗಲು ಕಾರಣವೇನು? ಇಷ್ಟೆಲ್ಲ ದೇಶಗಳಿರುವಾಗ ಯಾಕೆ ಇಟಲಿಯನ್ನವರು ಆಯ್ಕೆ ಮಾಡಿಕೊಂಡ್ರು ಅಂತ ಹೇಳುವಂಥದ್ದು. ಅದಕ್ಕೆ ಇದು ಪುರಾತನ ಗ್ರೀಕೋ ರೋಮನ್ ನಾಗರಿಕತೆಯ ಪರಂಪರೆಯನ್ನು ಬಿಂಬಿಸುವಂಥ ದೇಶ. ಇಲ್ಲಿಯ ಶ್ರೀಮಂತ ವ್ಯಾಪಾರಿಗಳು ಕಲೆ, ಸಾಹಿತ್ಯ, ಸಂಸ್ಕೃತಿಗೆ ಪ್ರೋತ್ಸಾಹ ನೀಡುತ್ತಿದ್ರು ಅಂತ. ಇಲ್ಲಿ ಇನ್ನೊಂದು ಪ್ರಶ್ನೆ ನೋಡಿ ಮಕ್ಕಳೇ, ಇಟಲಿಯು ಪುರಾತನ ಗ್ರೀಕೋ ರೋಮನ್ ನಾಗರಿಕತೆಯ ಪರಂಪರೆಯನ್ನು ಬಿಂಬಿಸುವಂಥ ದೇಶ. ಯಾವ ನಾಗರಿಕತೆಯ ಪರಂಪರೆಯನ್ನು ಬಿಂಬಿಸುವಂಥ ದೇಶ ಅಂತ? ಇಟಲಿ ಗ್ರೀಕೋ ರೋಮನ್ ನಾಗರಿಕತೆಯ ಪರಂಪರೆಯನ್ನು ಬಿಂಬಿಸುವಂತಹ ದೇಶ. ಹಾಗೆ ಕೂಡ ಪ್ರಶ್ನೆಗಳು ಬರುವಂತಹ ಸಾಧ್ಯತೆ ಇದೆ. ಇನ್ನು ಇಲ್ಲಿ ನೋಡಿ, 13ನೇ ಶತಮಾನದ ಕೊನೆಯಲ್ಲಿ ಇಟಲಿಯಲ್ಲಿ ಆರಂಭವಾದ ನವೋತ್ಥಾನ ಪ್ರಕ್ರಿಯೆಗಳು. ಹಾಗಾದರೆ ಎಲ್ಲಿ ನವೋತ್ಥಾನ ಆರಂಭವಾದದ್ದು ಅಂತ ಹೇಳೋದು ಇಲ್ಲಿ ಪ್ರಶ್ನೆ ಬರುವಂಥ ಸಾಧ್ಯತೆ ಇದೆ. ಇಟಲಿ ದೇಶದಲ್ಲಿ, ಇಟಲಿಯಲ್ಲಿ ಅಂತ ನವೋತ್ಥಾನ ಪ್ರಕ್ರಿಯೆ ಆರಂಭ ಆದದ್ದು ಇಟಲಿಯಲ್ಲಿ. ಯಾವಾಗ? 13ನೇ ಶತಮಾನದ ಕೊನೆಯಲ್ಲಿ. ಅದೊಂದು ಪ್ರಶ್ನೆ ಸಾಧ್ಯತೆ. ಇನ್ನು ಮುಂದೆ ನವೋತ್ಥಾನ ಅಂದರೆ ಏನು ಅಂತ ಇಲ್ಲಿ ಹೇಳಿದ್ದು. ಇಲ್ಲಿ ನೋಡಿ, ಲ್ಯಾಟಿನ್, ಗ್ರೀಕ್ ಭಾಷೆಗಳು ಯುರೋಪಿನ ಪಂಡಿತ ಭಾಷೆಗಳು ಅಂತ ಅದು ಗೊತ್ತಿರಬೇಕು ನಿಮಗೆ. ಯುರೋಪಿನ ಪಂಡಿತ ಭಾಷೆಗಳು ಯಾವುದೆಲ್ಲ ಅಂತ ಕೇಳಿಯಾರು. ಆಗ ಇದು ಲ್ಯಾಟಿನ್, ಆಮೇಲೆ ಗ್ರೀಕ್ ಭಾಷೆ. ಲ್ಯಾಟಿನ್ ಹಾಗೂ ಗ್ರೀಕ್ ಭಾಷೆಗಳು ಯುರೋಪಿನ ಪಂಡಿತ ಭಾಷೆಗಳಾಗಿ ಪರಿಗಣಿತವಾಗಿದ್ದವು. ಇನ್ನು ಇಲ್ಲಿ ಬರುವಂಥ ಇನ್ನೊಂದು ಪ್ರಶ್ನೆ, ಪ್ರಾದೇಶಿಕ ಭಾಷೆಗಳು ಯಾವುದಾಗಿತ್ತು? ಆಗಿನ ಕಾಲದಲ್ಲಿ ಯುರೋಪಿನ ಪ್ರಾದೇಶಿಕ ಭಾಷೆಗಳು ಇಲ್ಲಿ ನೋಡಿ, ಇಂಗ್ಲಿಷ್, ಸ್ಪ್ಯಾನಿಷ್, ಫ್ರೆಂಚ್.
ಇಂಗ್ಲಿಷ್, ಸ್ಪ್ಯಾನಿಷ್, ಫ್ರೆಂಚ್ ಇದು ಪ್ರಾದೇಶಿಕ ಭಾಷೆಗಳಾಗಿದ್ದವು. ಲ್ಯಾಟಿನ್ ಮತ್ತು ಗ್ರೀಕ್ ಭಾಷೆಗಳು ಪಂಡಿತ ಭಾಷೆಗಳಾಗಿ ಪರಿಗಣಿತವಾಗಿದ್ದವು. ಇನ್ನು ಮಾನವೀಯತೆ ಅಂದ್ರೇನು ಅಂತ, ಮಾನವ ಜೀವನಕ್ಕೆ ಪ್ರಾಧಾನ್ಯತೆಯನ್ನು ನೀಡುವಂತಹ ದೃಷ್ಟಿಕೋನವನ್ನು ಹೇಳುವುದು ಮಾನವೀಯತೆ ಅಂತ ಕರೆಯುತ್ತಿದ್ದರು. ಅಲ್ಲಿಯವರೆಗೆ ಮಾನವ ಜೀವನಕ್ಕೆ ಪ್ರಾಧಾನ್ಯತೆ ಇರಲಿಲ್ಲ ಯುರೋಪಿನಲ್ಲಿ. ಈ ನವೋತ್ಥಾನ ಪ್ರಕ್ರಿಯೆಗಳ ಆರಂಭವಾದ ಅಂದಿನಿಂದ, ಆ ಕಾಲಘಟ್ಟದಿಂದ ನಂತರ ಮಾನವ ಜೀವನಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ಟರು. ಈ ಒಂದು ಜನರ ಸ್ಥಿತಿ ಮತ್ತು ದೃಷ್ಟಿಕೋನವನ್ನು ಮಾನವೀಯತೆ ಅಂತ ಕರೆಯೋದು. ಇನ್ನು ನವೋತ್ಥಾನ ಅಂದರೆ ಏನು ಅಂತ ಗೊತ್ತಿರಬೇಕು ಮಕ್ಕಳೇ ನಿಮಗೆ. ಇಲ್ಲಿ ಮಾನವ ಜೀವನಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ಟ ಕಾರಣ ಮಾನವ ಜೀವನದ ನಾನಾ ವಲಯಗಳಲ್ಲಿ ಹೊಸ ಚಿಂತನೆಗಳು ಮೂಡಿದವು, ಹೊಸ ಹೊಸ ಯೋಚನೆಗಳು ಬಂದವು ಜನರಲ್ಲಿ, ಹೊಸ ಹೊಸ ಆವಿಷ್ಕಾರಗಳು ಬಂದವು. ಈ ರೀತಿ ಉಂಟಾದಂತಹ ಪುನರುಜ್ಜೀವನ, ಜನರ ಜೀವನದಲ್ಲಿ ಉಂಟಾದಂತಹ ಪುನರುಜ್ಜೀವನ ಏನುಂಟು ಅದನ್ನು ನವೋತ್ಥಾನ ಅಂತ ಕರೆಯುತ್ತಾರೆ. ಮತ್ತಿನ ಪ್ರಶ್ನಾ ಸಾಧ್ಯತೆ, ನವೋತ್ಥಾನವು ಯಾವೆಲ್ಲ ವಲಯಗಳ ಮೇಲೆ ಪ್ರಭಾವ ಬೀರಿತು ಅಂತ ಹೇಳುವಂಥದ್ದು, ಇದು ಇಂಪಾರ್ಟೆಂಟ್ ಮಕ್ಕಳೇ. ನವೋತ್ಥಾನ ಕಾಲಘಟ್ಟದಲ್ಲಿ ಅಥವಾ ನವೋತ್ಥಾನವು ವಿವಿಧ ವಲಯಗಳ ಮೇಲೆ, ಅದರಲ್ಲೂ ಮುಖ್ಯವಾಗಿ ಸಾಹಿತ್ಯದ ಮೇಲೆ ಏನೆಲ್ಲ ಬದಲಾವಣೆಗಳು ಉಂಟಾದವು, ಪರಿಣಾಮ ಉಂಟಾಯಿತು ಅಂತ ನೋಡುವ. ಇಲ್ಲಿ ನೋಡಿ, ಸಾಹಿತ್ಯದಲ್ಲಿ ಪೆಟ್ರಾರ್ಕ್ ಅಂತ ಹೇಳುವಂಥದ್ದು ನಿಮಗೆ ಇಂಪಾರ್ಟೆಂಟ್, ಅವನ ಹೆಸರನ್ನು ನೆನಪಿಟ್ಟುಕೊಳ್ಬೇಕು ನೀವು. ಪೆಟ್ರಾರ್ಕ್, ಅವ ನವೋತ್ಥಾನದ ಪಿತಾಮಹ ಅಂತಲೇ ಕರೆಯಲ್ಪಡುವವನು ಪೆಟ್ರಾರ್ಕ್. ಇವ ಸೀಕ್ರಟಮ್ ಎಂಬುದು ಇವನ ಕೃತಿ. ಇವ ಬರೆದಂತಹ ಪುಸ್ತಕದ ಹೆಸರು ಸೀಕ್ರಟಮ್ ಅಂತ ಹೇಳುವಂಥದ್ದು. ಪೆಟ್ರಾರ್ಕ್ ಇವ ನವೋತ್ಥಾನದ ಪಿತಾಮಹ ಅಂತ ಕರೆಯಲ್ಪಡುವವ. ಇನ್ನು ಮತ್ತಿನ ಸಾಹಿತ್ಯದಲ್ಲಿ ಇನ್ಯಾರ್ಯಾರು ಸಾಧನೆ ಮಾಡಿದ್ದಾರೆ ಅಂತ ಹೇಳುವುದಾದರೆ, ಇಲ್ಲಿ ನೋಡಿ, ಡಾಂಟೆಯ ಡಿವೈನ್ ಕಾಮಿಡಿ, ಡಾಂಟೆ ರಚಿಸಿದಂತಹ ಕೃತಿ ಡಿವೈನ್ ಕಾಮಿಡಿ. ಇಲ್ಲಿ ಕೂಡ ನೀವು ನೆನಪಿಟ್ಕೊಳ್ಬೇಕು ಮಕ್ಕಳೇ. ಯಾವುದು ನಾವು ಕೋಡ್ ವರ್ಡ್ ಅಂತ ಹೇಳ್ತೇವೆ. ನೆನಪಿಟ್ಟುಕೊಳ್ಳಿಕ್ಕೆ ನಮಗೆ ಹೇಗೆ ಇಂಥವರ ಹೆಸರನ್ನು, ಪುಸ್ತಕದ ಹೆಸರನ್ನು, ಇಸವಿಯನ್ನು, ಇದನ್ನೆಲ್ಲ ನಾವು ನೆನಪಿಟ್ಟುಕೊಳ್ಬೇಕಾದ್ರೆ ಕೆಲವು ನಮ್ಮದೇ ಆದಂತಹ ತಂತ್ರಗಳನ್ನು ಬಳಸಿಕೊಳ್ಬೇಕು. ಕೋಡ್ ವರ್ಡನ್ನು ಯಾವುದಾದ್ರೂ ಬಳಸಿಕೊಳ್ಬೇಕು, ಹಾಗೂ ಆಗ್ತದೆ. ಇಲ್ಲಿ ಡಾಂಟೆ ಡಿವೈನ್ ಕಾಮಿಡಿ, ಡಾಂಟೆ ಡಿವೈನ್ ಕಾಮಿಡಿ ಅಂತ ಹೇಳುವಂತಹ ಕೃತಿಯನ್ನು ರಚಿಸಿದ್ದಾನೆ. ಇಲ್ಲಿ ಇನ್ನೊಂದು ಕೃತಿ ಬೊಕ್ಕಾಚಿಯೋ, ಅವ ರಚಿಸಿದಂತಹ ಕೃತಿ ದಕ್ಕಾಮರನ್ ಕಥೆಗಳು. ಇನ್ನು ಸರ್ವಾಂಟಸ್ನ ಕೃತಿ ಡಾನ್ ಕ್ವಿಕ್ಸಾಟ್ ಅಂತ ಹೇಳುವಂಥದ್ದು. ಇರಾಸ್ಮಸ್ ಬರೆದಂತಹ ಕೃತಿ ಇನ್ ಪ್ರೈಸ್ ಆಫ್ ಪೋಲಿ ಅಂತ ಹೇಳುವಂಥದ್ದು. ಇದು ನೆನಪಿಟ್ಟುಕೊಳ್ಬೇಕು. ಇನ್ನು ಕಲೆಯಲ್ಲಿ ನವೋತ್ಥಾನ, ಕಲಾ ಜಗತ್ತಿಗೆ ಈ ನವೋತ್ಥಾನ ಕಾಲಘಟ್ಟದಲ್ಲಿ ಏನೆಲ್ಲ ಕೊಡುಗೆಗಳು ಬಂತು ಅಂತ ನೋಡುವುದಾದರೆ, ಆಗಿನ ಕಾಲಘಟ್ಟದಲ್ಲಿ ನಮಗೆ ಕಲೆ, ಯುರೋಪಿನಲ್ಲಿ ನವೋತ್ಥಾನ ಕಾಲಘಟ್ಟದಲ್ಲಿ ಕಲಾ ಕ್ಷೇತ್ರದಲ್ಲಿ ಏನು ಸಾಧನೆ ಅಂತ ಹೇಳಿದ ಕೂಡಲೇ ನಮಗೆ ನೆನಪಿಗೆ ಬರಬೇಕಾದಂಥ ಒಂದು ಹೆಸರು ಲಿಯನಾರ್ಡೋ ಡಾ ವಿಂಚಿ. ಇವ ಗಮನ ಸೆಳೆದಂತಹ ಚಿತ್ರಗಾರ. ಇವ ರಚಿಸಿದಂತಹ ಚಿತ್ರಗಳು ಅತಿ ಮುಖ್ಯವಾಗಿ ಮೊನಾಲಿಸಾಳ ಚಿತ್ರ, ಆಮೇಲೆ ಅಂತಿಮ ಭೋಜನ. ಇದು 2 ಚಿತ್ರ. ಇಲ್ಲಿ ನೋಡಿ, ಮೊನಾಲಿಸಾ ಈ ಚಿತ್ರವನ್ನು ಲಿಯನಾರ್ಡೋ ಡಾ ವಿಂಚಿ ರಚಿಸಿದ್ದು. ಈ ಚಿತ್ರ ಮೊನಾಲಿಸಾಳ ಚಿತ್ರ. ಆಮೇಲೆ ಇನ್ನೊಂದು ಚಿತ್ರ ಅಂತಿಮ ಭೋಜನ ಅಂತ ಹೇಳುವಂಥದ್ದು. ಇದೆರಡು ಲಿಯನಾರ್ಡೋ ಡಾ ವಿಂಚಿ
ಮಾಡಿದಂತಹ ಚಿತ್ರಗಳು ಆಗಿನ ಕಾಲದಲ್ಲಿ. ಮಾತ್ರ ಅಲ್ಲ, ಈಗ ಕೂಡ ಅದ್ಭುತವಾದ ಚಿತ್ರಕ್ಕೆ ಮನಸೋಲುವವರೇ ಇರುವಂಥದ್ದು. ಆಮೇಲೆ ಇನ್ನು ಮೈಕೆಲ್ ಆಂಜೆಲೋ, ಇವ ಅಂತಿಮ ತೀರ್ಪು ಅಂತ ಹೇಳುವಂಥ ಈ ಚಿತ್ರ ಮೈಕೆಲ್ ಆಂಜೆಲೋ ಅನ್ನೋದು. ಆಮೇಲೆ ರಾಫೆಲ್ ಅಂತ ಹೇಳುವವ ಅಥೆನ್ಸಿನ ವಿದ್ಯಾಲಯ, ಈ ಚಿತ್ರವನ್ನು ರಾಫೆಲ್ ಮಾಡಿದಂಥದ್ದು. ಇದು ಆಗಿನ ಕಾಲದಲ್ಲಿ ಕಲಾಕ್ಷೇತ್ರಕ್ಕೆ ಸಂಬಂಧಪಟ್ಟ ಕೊಡುಗೆಗಳು. ಇನ್ನು ವಾಸ್ತುಶಿಲ್ಪ ಹಾಗೂ ಶಿಲ್ಪಕಲೆಯ ಪ್ರಧಾನ ಕೊಡುಗೆಗಳು ನಾವು ನೋಡೋದಿದ್ರೆ ಲೋರೆನ್ಸೋ ಗಿಬರ್ಟಿ ಅವ ಫ್ಲಾರೆನ್ಸಿನ ಬ್ಯಾಪ್ಟಿಸ್ಟ್ ದೇವಾಲಯದ ಬಾಗಿಲು. ಇದು ನೋಡಿ ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂಥದ್ದು. ಲೋರೆನ್ಸೋ ಗಿಬರ್ಟಿ ಇವನ ಕೊಡುಗೆ ಇದು, ಫ್ಲೋರೆನ್ಸಿನ ಬ್ಯಾಪ್ಟಿಸ್ಟ್ ದೇವಾಲಯದ ಬಾಗಿಲು. ಆಮೇಲೆ ಡೊನಾಟಲೋ ಇವನ ಸಾಧನೆ ಗಟ್ಟ ಮೇಲಾಟ ಅಂತ ಅಶ್ವಾರೂಢ ಪ್ರತಿಮೆ, ಇದು ಡೊನಾಟಲೋ ಇವನ ಕೊಡುಗೆ. ಹಾಗಾಗಿ ಇದು ಇಷ್ಟು ವಾಸ್ತುಶಿಲ್ಪ ಇದಕ್ಕೆ ಸಂಬಂಧಪಟ್ಟದ್ದು. ಇನ್ನು ವಿಜ್ಞಾನಕ್ಕೆ ಸಂಬಂಧಪಟ್ಟು ನಾವು ನೋಡೋದಿದ್ರೆ ಪ್ರಮುಖವಾದ ಆವಿಷ್ಕಾರಗಳು, ಸಂಶೋಧನೆಗಳು ನವೋತ್ಥಾನ ಕಾಲಘಟ್ಟದಲ್ಲಿ ಆಗಿದೆ. ಬಹಳ ಮುಖ್ಯವಾದ ಪ್ರಶ್ನೆ ಇದರಿಂದ ಬರ್ಬೋದು ಮಕ್ಕಳೇ, ಸರಿಯಾಗಿ ಗಮನವಿಟ್ಟು ನೋಡಿ. ಸೂರ್ಯನು ಅಂದಿನ ಕಾಲಘಟ್ಟದಲ್ಲಿ ಸೂರ್ಯ, ನಮಗೀಗ ತಿಳಿದಿದೆ ಮಕ್ಕಳೇ, ಸೂರ್ಯನು ಸೌರವ್ಯೂಹದ ಕೇಂದ್ರ ಅಂತ ಈಗ ಎಲ್ಲರಿಗೂ ನಮಗೆ ಗೊತ್ತು. ಆದರೆ ಆಗಿನ ಕಾಲಘಟ್ಟದಲ್ಲಿ ಭೂಮಿ ಸೌರವ್ಯೂಹದ ಕೇಂದ್ರ ಎಂಬ ತಪ್ಪು ತಿಳುವಳಿಕೆ ಜನರಲ್ಲಿತ್ತು. ಹಾಗಾದರೆ ಅದನ್ನು ಕಾಪರ್ನಿಕಸ್ ಎಂಬಂಥ ವಿಜ್ಞಾನಿ ಸೌರ ಸಿದ್ಧಾಂತ ಅಂತೇಳಿ ಆವಿಷ್ಕರಿಸಿದ. ಯಾರು? ಕಾಪರ್ನಿಕಸ್. ಯಾರು ಸೌರ ಸಿದ್ಧಾಂತವನ್ನು ಆವಿಷ್ಕರಿಸಿದ್ದು ಅಂತ ಹೇಳಿದರೆ ಕಾಪರ್ನಿಕಸ್ ಅಂತ ಹೇಳುವಂಥ ಉತ್ತರ ನೀವು ಬರಿಬೇಕು. ಏನು ಸೌರ ಸಿದ್ಧಾಂತ ಅಂದರೆ ಸೌರವ್ಯೂಹದ ಕೇಂದ್ರ ಸೂರ್ಯ ಅಂತ ಹೇಳುವಂತಹ ಸಿದ್ಧಾಂತ. ಸೂರ್ಯನೇ ಸೌರವ್ಯೂಹದ ಕೇಂದ್ರ, ಉಳಿದೆಲ್ಲ ಗ್ರಹಗಳು ಸೂರ್ಯನಿಗೆ ಸುತ್ತು ಬರುವುದು ಅಂತ ಹೇಳುವಂತಹ ಸಿದ್ಧಾಂತ. ಇನ್ನೊಂದು ಇದರಿಂದ ಬರುವಂಥದ್ದು ಗೆಲಿಲಿಯ ಬಗ್ಗೆ. ಇವನು ಕಂಡುಹಿಡಿದಂತಹ ಉಪಕರಣ ಯಾವುದು? ದೂರದರ್ಶಕ. ಗೆಲಿಲಿಯ ದೂರದರ್ಶಕ ಕಂಡುಹಿಡಿತಾನೆ. ಅವನು ಸೌರ ಸಿದ್ಧಾಂತ ಸರಿ ಅಂತ ಸಾಧಿಸಿ ತೋರಿಸ್ತಾನೆ. ಸೌರ ಸಿದ್ಧಾಂತ ಅಂದರೆ ಸೂರ್ಯನು ಸೌರವ್ಯೂಹದ ಕೇಂದ್ರ ಅಂತ ಹೇಳುವಂತಹ ತತ್ವವನ್ನು ಅವನು ಒಪ್ಪುತ್ತಾನೆ. ತನ್ನ ದೂರದರ್ಶಕವನ್ನು ಕಂಡುಹಿಡಿದು ಅದನ್ನು ಸಾಧಿಸಿ ಕೂಡ ತೋರಿಸ್ತಾನೆ. ಆಮೇಲೆ ಇನ್ನೊಂದು ಸಾಧನೆ ಗುಟನ್ಬರ್ಗ್ ಇವನ ಮುದ್ರಣ ಯಂತ್ರ ಕಂಡುಹಿಡಿದದ್ದು. ಗುಟನ್ಬರ್ಗ್ನ ಮುದ್ರಣ ಯಂತ್ರ ಇದು ಕೂಡ ನವೋತ್ಥಾನದ ಆಶಯಗಳನ್ನು ಪ್ರಚಾರ ಮಾಡಲಿಕ್ಕೆ ಸಹಾಯ ಆಯಿತು. ಇದು ನೋಡಿ, ಜೋಹಾನ್ಸ್ ಗುಟನ್ಬರ್ಗ್ ಇವ ಮುದ್ರಣ ಯಂತ್ರವನ್ನು ಕಂಡುಹಿಡಿದದ್ದು. ಇನ್ನು ಧಾರ್ಮಿಕ ಪುನರುತ್ಥಾನದ ಬಗ್ಗೆ ನೋಡೋದಿದ್ರೆ ಯುರೋಪಿನ ಕ್ರೈಸ್ತ ಸಭೆಯಲ್ಲಿ ಉಂಟಾದ ನವೀಕರಣವನ್ನು ಧಾರ್ಮಿಕ ಪುನರುತ್ಥಾನ ಅಂತ ಹೇಳಿದ್ದು. ಈ ಧಾರ್ಮಿಕ ಪುನರುತ್ಥಾನ ಎಲ್ಲಿ ಆರಂಭ ಆಯಿತು ಅಂತ ಹೇಳುವಂಥ ಪ್ರಶ್ನೆ ಮಕ್ಕಳಿಗೆ ಗೊತ್ತಿರಬೇಕು ಉತ್ತರ. ಜರ್ಮನಿಯಲ್ಲಿ ಧಾರ್ಮಿಕ ಪುನರುತ್ಥಾನ ಆರಂಭವಾದದ್ದು ಜರ್ಮನಿಯಲ್ಲಿ. ಇದಕ್ಕೆ ನೇತೃತ್ವವನ್ನು ನೀಡಿದವನು ಯಾರೋ? ಮಾರ್ಟಿನ್ ಲೂಥರ್. ಮಾರ್ಟಿನ್ ಲೂಥರ್ ಇದಕ್ಕೆ ನೇತೃತ್ವವನ್ನು ನೀಡ್ತಾನೆ. ಇನ್ನು ಇತರ ಸಾಧನೆಗಳನ್ನು ನಾವು ನೋಡುವುದಿದ್ರೆ ಆಗಿನ ಕಾಲದಲ್ಲಿ ಯಾವುದು? ನವೋತ್ಥಾನ ಕಾಲಘಟ್ಟದಲ್ಲಿ ಇನ್ನೊಂದು ಸಂಶೋಧನೆ ಆಯಿತು. ಇಲ್ಲಿ ನೋಡಿ, ದಿಕ್ಸೂಚಿಯ ಸಂಶೋಧನೆ. ದಿಕ್ಸೂಚಿಯ ಸಂಶೋಧನೆಯು ಅತಿ ಮುಖ್ಯವಾದದ್ದು. ಸಾಹಸಮಯ ಸಂಚಾರಕ್ಕಿರುವಂಥ ಆಸಕ್ತಿ ಹುಟ್ಟಿದ್ದೇ ಈ ದಿಕ್ಸೂಚಿಯ ಸಂಶೋಧನೆಯಿಂದಾಗಿ. ನೂತನ ಸಂಚಾರ ಮಾರ್ಗಗಳನ್ನು, ಸಮುದ್ರಗಳನ್ನು, ಭೂಖಂಡಗಳನ್ನು ಎಲ್ಲ ಮಾನವನಿಗೆ ಪರಿಚಯ ಮಾಡಿಕೊಟ್ಟದ್ದು ಯಾವ ಸಂಶೋಧನೆಯಿಂದ ಅಂತ ಕೇಳಿದರೆ ದಿಕ್ಸೂಚಿಯ ಸಂಶೋಧನೆಯಿಂದ. ಇನ್ನು ಕೈಗಾರಿಕಾ ಕ್ರಾಂತಿ ಅಂದ್ರೇನು ಅಂತ ಹೇಳುವಂಥದ್ದು ಇನ್ನೊಂದು ಪ್ರಶ್ನೆ ಬರುವಂತಹ ಸಾಧ್ಯತೆ
ಇದೆ. ಕೈಗಾರಿಕಾ ಕ್ರಾಂತಿ ಅಂತ ಹೇಳಿದರೆ ಯಾವುದು? ಉತ್ಪಾದನಾ ರಂಗದಲ್ಲಿ ದೊಡ್ಡ ಬದಲಾವಣೆಯನ್ನು ಉಂಟು ಮಾಡಿದಂತಹ ಯಂತ್ರಗಳು ಉತ್ಪಾದನಾ ರಂಗದಲ್ಲಿ ದೊಡ್ಡ ಬದಲಾವಣೆಗಳನ್ನು ಉಂಟು ಮಾಡಿದಂತಹ ಕಾಲಘಟ್ಟ ಅದು. ಉತ್ಪಾದನೆ ಮೊದಲು ಎಷ್ಟಿತ್ತೋ ಅದರ 10 ಮಡಿಯಷ್ಟು ಹೆಚ್ಚಳ ಉಂಟಾಯಿತಂತೆ. ಕೈಗಾರಿಕಾ ಕ್ರಾಂತಿ ಅಂತ ನಾವು ಅದನ್ನು ಕರೆಯೋದು. ಉತ್ಪಾದನಾ ರಂಗದಲ್ಲಿ ಉಂಟಾದ ಬದಲಾವಣೆಗಳನ್ನು ಕೈಗಾರಿಕಾ ಕ್ರಾಂತಿ ಅಂತ ಹೇಳೋದು. ಇದಕ್ಕೆ ಕಾರಣ ಹೊಸ ಯಂತ್ರೋಪಕರಣಗಳನ್ನು ಸಂಶೋಧನೆ ಮಾಡಿದ್ದು. ಕೈಗಾರಿಕಾ ಕ್ರಾಂತಿ ಎಲ್ಲಿ ಆರಂಭ ಆಯಿತು ಅಂತ ಕೇಳಬಹುದು ಪ್ರಶ್ನೆ. ಇಂಗ್ಲೆಂಡಿನಲ್ಲಿ ಕೈಗಾರಿಕಾ ಕ್ರಾಂತಿ ಆರಂಭವಾದದ್ದು ಇಂಗ್ಲೆಂಡಿನಲ್ಲಿ. ಕೈಗಾರಿಕಾ ಕ್ರಾಂತಿಯ ಕಾಲದ ಸಂಶೋಧನೆಗಳನ್ನು ನೋಡೋದಿದ್ರೆ ಸ್ಪಿನ್ನಿಂಗ್ ಜೆನ್ನಿ, ಉಗಿ ಯಂತ್ರ ಮೊದಲಾದವುಗಳು. ಇನ್ನು ಇತರ ಕೆಲವು ಸಂಶೋಧನೆಗಳನ್ನು ನೋಡುವ. ಫ್ಲೈಯಿಂಗ್ ಶಟಲ್ ಅಂತ ಜಾನ್ ಕೆ ಎಂಬ ವಿಜ್ಞಾನಿ ಇದನ್ನು ಕಂಡುಹಿಡಿತಾನೆ. ಫ್ಲೈಯಿಂಗ್ ಶಟಲ್. ಸ್ಪಿನ್ನಿಂಗ್ ಜೆನ್ನಿ ಅಂತ ಹೇಳುವಂಥದ್ದು ಜೇಮ್ಸ್ ಹಾರ್ಗ್ರೀವ್ಸ್. ಉಗಿ ಯಂತ್ರವನ್ನು ಕಂಡುಹಿಡಿದದ್ದು ಜೇಮ್ಸ್ ವಾಟ್. ಲೋಕೋಮೋಟಿವ್ ಅದನ್ನು ಜಾರ್ಜ್ ಸ್ಟೀವನ್ಸನ್ ಎಂಬವ ಕಂಡುಹಿಡಿತಾನೆ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು 1ನೆಯ ಪಾಠಭಾಗದಿಂದ USS ಪರೀಕ್ಷೆಗೆ ಬರಲು ಸಾಧ್ಯತೆ ಇರುವಂತಹ ವಿಷಯಗಳನ್ನು ವಿವರವಾಗಿ ನೋಡಿದೆವು. ಎಲ್ಲರೂ ಕೂಡ ಪಾಠಭಾಗವನ್ನು ಚೆನ್ನಾಗಿ ಓದಿ ಪರೀಕ್ಷೆಗೆ ತಯಾರಾಗಿ. ಮುಂದಿನ ಪಾಠಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.